ಹಾಯ್ ಫ್ರೆಂಡ್ಸ್, ವಿನೂಪ್ ಮಾತಾಡ್ತಾ ಇದ್ದೀನಿ. ನೋಡಿ, ಇದು ಫಸ್ಟ್ ಟೈಮಿಗೆ ಗ್ಲಾಸ್ ಬಾಟಲ್ನಲ್ಲಿ ಬನ್ಸಾಯಿ ಗಿಡವನ್ನು ಮಾಡ್ಬೋದು ಅಂತ ಹೇಳುವುದನ್ನು ನಾನು ಬನ್ಸಾಯಿ ಮಾಡೋರಿಗೆ ಇದನ್ನು ತೋರಿಸ್ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ಇದು ಮಾಡಿದ್ರೆ ಸುಮಾರು ಜನರನ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಆದರೆ ಯಾರೂ ಇದುವರೆಗೂ ಬಾಟಲ್ಗಳಲ್ಲಿ ಮಾಡಿದ್ದನ್ನು ನಾನು ನೋಡಲಿಲ್ಲ. ನೋಡಿ, ಇಂಥದ್ದೇ ಸುಮಾರು ಇಂಟ್ರೆಸ್ಟಿಂಗ್ ವೀಡಿಯೋಗಳು ನಿಮಗೆ ಬರ್ತದೆ ಅಂತ ಓದ್ಸತ್ತೀನಿ ಹೇಳಿದ್ದೀನಿ. ಇನ್ನೂ ಮುಂದಕ್ಕೂ ಬರ್ತಾಯಿದೆ. ನನ್ನ ಚಾನಲ್ ವಿನೂಪ್ ಕೂರ್ಗ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ವೀಡಿಯೋಗಳು ಇನ್ನೂ ಬರಲಿಕ್ಕಿದೆ. ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಇನ್ನೂ ಮಾಡ್ತೀವಿ. ನೋಡಿ, ಇದನ್ನು ಸೆಂಟ್ರ್ನಲ್ಲಿ ಗಿಡವನ್ನು ನಾನು ಹೋಲ್ಸ್ ಮಾಡಿ ಇಟ್ಟಿದ್ದೀನಿ. ಅದರ ಬೇರುಗಳು ಏನಿದೆ ಅದು ಆ್ಯಸ್ ಇಟ್ ಈಸ್ ಗಿಡ ಪ್ಲಾಸ್ಟಿಕ್ ಕವರಲ್ಲಿ ನಾವು ಬೆಳೆದಾಗ ಯಾವ ಶೇಪ್ನಲ್ಲಿತ್ತು ಆ ಶೇಪಿಗೆ ಕರೆಕ್ಟಾಗಿ ಗ್ಲಾಸ್ ಬಾಟಲ್ನಲ್ಲಿ ಇಟ್ಬಿಟ್ಟು ನಾನು ಅದಕ್ಕೆ ಸೈಡಿಗೆ ಮಾರ್ಕ್ ಮಾಡಿಬಿಟ್ಟು ಮತ್ತು ಅದನ್ನು ಬೇರು ಯಾವ ಕಡೆ ಹೋಗ್ಬೇಕು ಅಂತೇಳಿ ನಿರ್ಧಾರ ಮಾಡಿ ನಾನು ಹೋಲ್ಸನ್ನು ಮಾಡಿದ್ದೀನಿ. ನೋಡಿ, ಈ ಬಾಟಲ್ನಲ್ಲಿ ಒಂದು ಬೇರನ್ನು ನಾನು ಬಾಟ್ಲದ ಬ್ಯಾಕ್ ಸೈಡಿಗೆ ಕೆಳಗಿನ ಸೈಡಿಗೆ ತಂದು ಹೋಲ್ಸ್ ಮಾಡಿ ಅದರಲ್ಲಿ ಇಡ್ಲಿಕ್ಕಿರೋ ವ್ಯವಸ್ಥೆ ಮಾಡಿ ಅದರಲ್ಲಿ ಇಟ್ಟಿದ್ದೀನಿ. ಮತ್ತು ಈಗ ಸೈಡಿಗೆ ನೋಡಿ, ಆ ಬಾಟ್ಲಿಗೆ ಇಲ್ಲಿಗೆ ನಾವು ಬೇರನ್ನು ಇಳಿಸ್ಬೇಕು ಅಂತ ಹೇಳೋದನ್ನು ಮಾರ್ಕ್ ಮಾಡಿ ಅದರಲ್ಲಿ ಹೋಲ್ಸ್ ಮಾಡಿದ್ದೀನಿ. ಆ ಹೋಲ್ಸ್ನಲ್ಲಿ ಆ ಬೇರನ್ನು ಇಳಿಸ್ತಾ ಇದ್ದೀನಿ. ನೋಡಿ, ಇದು ಕರೆಕ್ಟಾಗಿ ಅದರ ಬೇರೆ ಇಲ್ಲಿ ಬೆಂಡಾಗಿರ್ತದೆ, ಅದು ಕರೆಕ್ಟಾಗಿ ಅದರಲ್ಲಿ ಸೀಟಿಂಗ್ ಕೂರ್ತದೆ. ನಾವು ಎಳೆಯೋದು ಜಾಸ್ತಿ ಫೋರ್ಸ್ ಮಾಡಿದಾಗ ಬೇರಲ್ಲಿ ಕಟ್ಟಾಗೋ ಚಾನ್ಸ್ಗಳು ಜಾಸ್ತಿ. ಒಮ್ಮೆ ನಾವು ಬೇರು ಕಟ್ಟಾದರೆ ನಮ್ಗೆ ಬೇರೆ ಸಿಗೋಲ್ಲ ಅದು, ಮತ್ತು ಗಿಡಕ್ಕೆ ಆ ನ್ಯಾಚುರಲ್ ಲುಕ್ಕು ಸಿಗೋದಿಲ್ಲ. ಎಲ್ಲ ಇದನ್ನು ಮಣ್ಣನ್ನು ನಾನು ಮೇಲೆ ಮಾಮೂಲಿ ಏನು ಬಾಟ್ಲಿಗೆ ಕ್ಯಾಪ್ ಇದೆ ಅಲ್ಲಿಂದನೇ ಇದು ಮಾಡಿದ್ದೀನಿ. ಮಾಮೂಲಿ ಬನ್ಸಾಯಿ ಸಾಯಿಲ್ದು ಏನು ಸಾಯಿಲ್ ಬರ್ತದೆ, ಮಿಕ್ಸ್ ಬರ್ತದೆ, ಅದರಲ್ಲೇ ಮಾಡಿದ್ದೀನಿ. ಇದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಈ ಗಿಡವನ್ನು ನಾವು ಇನ್ನೂ ಪುನಃ ರೀಪಾಟ್ ಮಾಡಬೇಕು ಅಂತ ಹೇಳಿದ್ರೆ ಗ್ಲಾಸನ್ನು ಒಡೆದೇ ತೆಗಿಬೇಕು. ಅದಲ್ಲದೆ ಯಾವುದೇ ರೀತಿಯಲ್ಲೂ ಆ ಗಿಡವನ್ನು ಸಪ್ರೇಟ್ ಮಾಡಲಿಕ್ಕೆ ಹಾಕಿಲ್ಲ. ಇಲ್ಲಿ ನೋಡಿ, ಮೇಲಿಂದ ಆ ಸಣ್ಣ ಹೋಲ್ಸಿನಲ್ಲಿ ಅದನ್ನು ಫುಲ್ ಆ ಬೇರುಗಳನ್ನು ಒಳಗಡೆ ಇಟ್ಬಿಟ್ಟು ನಾ ಮಣ್ಣನ್ನು ಮೇಲಿಂದ ಸುರಿತಾ ಇದ್ದೀನಿ. ಅದು ಫುಲ್ ಪ್ರತಿಯೊಂದು ಕಡೆಯೂ ಆ ಬೇರು ಟೈಟಾಗಿ ಕೂರಬೇಕು. ಟೈಟಾಗಿ ಕೂತಾಗಲೇ ಮಾತ್ರ ಅದಕ್ಕೆ ಅದರ ನ್ಯೂಟ್ರಿಷನ್ ಆ ಬೇರಿಗೆ ಸಿಗ್ತದೆ ಮತ್ತು ಬೆರೀಲಿಕ್ಕೆ ಚಾನ್ಸ್ ಆಗ್ತದೆ. ನೋಡಿ, ಇದು ಮಣ್ಣು ಫುಲ್ ಮಾಡಿದ್ದೀನಿ, ಬಾಟ್ಲಲ್ಲಿ ಫುಲ್ ಇದೆ. ಮತ್ತು ಹೊರಗಡೆ ಬಂದಿರುವಂಥ ಏನು ಎಕ್ಸ್ಟ್ರಾ ಸಣ್ಣ ಸಣ್ಣ ಬೇರುಗಳಿದೆ ಆ ಬೇರನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಆವಾಗಲೇ ಆ ಗಿಡ ನಾವು ಅಡ್ಡದಲ್ಲಿಟ್ಟರು ಸರಿ, ಇಲ್ಲ ಸ್ಟ್ಯಾಂಡಿಂಗಲ್ಲಿ ಈಗ ಇಟ್ಟಾಗಿಟ್ಟರು ಸರಿ, ಆ ಸಣ್ಣ ಬೇರುಗಳೆಲ್ಲ ಹೋದಾಗಲೇ ಆ ಉಳಿದಿರೋ ಆ ಮೇನ್ ಬೇರು ಏನು ನಾವು ಬಾಟ್ಲೊಳಗೆ ಬಿಟ್ಟಿದ್ದೀವಿ ಅದು ತುಂಬ ಅಟ್ರಾಕ್ಷನ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅದು ತುಂಬ ಗ್ರೋ ಆಗ್ತದೆ. ಎಲ್ಲದೂ ಇದು ಮೇನ್ ಸೆಂಟ್ರಲ್ಲಿ ಮಾತ್ರ ನಾವು 1 ಇಂಚಿದು ಹೋಲ್ಸ್ ಮಾಡಿದ್ದೀನಿ. ಸಣ್ಣ ಬೇರೆ ಹೋಗೋಕ್ಕೆಲ್ಲ ಅರ್ಧ ಇಂಚಿದು ಹೋಲ್ಸನ್ನು ಮಾಡಿರುವಂಥದ್ದು, ಅದನ್ನೆಲ್ಲ ಟೈಟ್ ಮಾಡಿದ್ದೀನಿ. ಈಗ ನೋಡಿ, ನಾವು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದು ಗಿಡ ಹೇಗೆ ನಿಲ್ತದೆ ಅಂತ ಹೇಳೋದನ್ನು, ಬುಷಾಗಿ ಚೆನ್ನಾಗಿ ನಿಲ್ತದೆ ಅಂತ ಹೇಳೋದನ್ನು ಸೆಕೆಂಡ್ ಸ್ಟೆಪ್ ಬನ್ಸಾಯಲ್ಲಿ ಬರುವಂಥದ್ದು. ಅದಕ್ಕೆಲ್ಲ ವೈಂಡಿಂಗ್ ಮಾಡ್ತಾಯಿದ್ದೀನಿ. ಗಿಡ ಎಲೆಗಳು ಅದು 2 ಟೈಪಿಗೂ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಅಡ್ಡ ಇಟ್ಟಾಗಲೂ ಟೇಬಲ್ ಮೇಲೆ ನೀವು ಎಲ್ಲಿ ಇಡ್ತೀರ ಅಂತ ಹೇಳೋದು ಅವ್ರವ್ರಿಗೆ ಇಷ್ಟ. ಅದು ಅಡ್ಡ ಇಟ್ಟಾಗಲೂ ಈಗ ಇರುವ ಬ್ರ್ಯಾಂಚಸ್ಗಳು ಕಟ್ಟಾಗದಿದ್ದಾಗೆ ಕರೆಕ್ಟಾಗಿ ಅದನ್ನು ವೈಂಡಿಂಗ್ ಮಾಡಿ ನಮಗೆ ಬೇಕಾದ ಶೇಪ್ನಲ್ಲಿ, ಅಂದರೆ ಚೆಂದಾಗಿ ಕಾಣುವ ರೀತಿಯಲ್ಲಿ, ಹೇಗಾಗೋ ಇದ್ದಾಗ ಅದು ಒಂದು ಯೂನಿಫಾರ್ಮ್ ಆಗಿ ಚೆಂದಾಗಿ ಕಾಣೋದಿಲ್ಲ. ಅದಕ್ಕೆ ನಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಇನ್ನೂ ಅದ್ರ ಮೇಲೆ ಸಣ್ಣ ಸಣ್ಣ ಬ್ರ್ಯಾಂಚಸ್ ಮೇಲೆಲ್ಲ ಪುನಃ ಬ್ರ್ಯಾಂಚಸ್ ಬರ್ತದೆ. ಹೈಟಾಗಿ ಹೋಗೋದು ಇಲ್ಲ ಉದ್ದ ಹೋಗೋದನ್ನು ನಾವು ಕಟ್ ಮಾಡಿಬಿಡ್ತೀವಿ. ತುಂಬ ಬ್ರ್ಯಾಂಚಸ್ಗಳಲ್ಲಿ ಬಂದು ಗುಂಪಾಗಿ ಎಲೆಗಳು ಬಂದಾಗ ಇನ್ನೂ ಚೆಂದಾಗಿ ಕಾಣಿಸ್ತದೆ. ಈಗ ಗಿಡದ ನಾನು ಬೇಕಾಗಿದ್ದ ರೀತಿ ತುಂಬ ಉದ್ದ ಇರೋದನ್ನು ಟ್ವಿಸ್ಟ್ ಮಾಡಿ ರೌಂಡ್ ಶೇಪ್ನಲ್ಲಿ, ಅಂದರೆ ತುಂಬ ಬೆಳೆದ ರೀತಿಯಲ್ಲಿ ಮಾಡಿದ್ದೀನಿ. ಸಣ್ಣ ಸಣ್ಣ ಬ್ರ್ಯಾಂಚಸ್ಗಳಿಗೂ ವೈಂಡಿಂಗ್ ಮಾಡಿಬಿಟ್ಟು ಅದನ್ನು ತುಂಬ ಅಟ್ರಾಕ್ಟಿವ್ ಆಗಿ ನೋಡಿದವರಿಗೆ ಚೆಂದ ಅಂತ ಅನಿಸುವ ರೀತಿಯಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕಾಪರ್ ವೈರಲ್ಲಿ ವೈಂಡ್ ಮಾಡಿ ಬೇಕಾಗಿದ್ದ ಶೇಪಿಗೆ ನನಗೆ ಬೇಕಾಗಿದ್ದ ಶೇಪಿಗೆ ತರ್ತಾಯಿದ್ದೀನಿ. ಅದು ತುಂಬ ಎಚ್ಚರದಲ್ಲಿ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಬ್ರಾಂಚಸ್ಗಳು ಕಟ್ಟಾಗೋ ಚಾನ್ಸ್ ಇರೋದೇ 3 ಬ್ರಾಂಚ್. ಅದು ಒಂದ್ಸಲ ಪ್ರತಿಯೊಂದು ಕೆಲಸ ಸ್ಟಾರ್ಟಿಂಗಿಂದ ಕೆಲಸ ಕಂಪ್ಲೀಟ್ ಆಗೋವರೆಗೂ ತುಂಬ ಎಚ್ಚರದಲ್ಲಿರಬೇಕು. ಇಲ್ಲ ಅಂತ ಹೇಳಿದ್ರೆ ಅದರಲ್ಲೇ ಬನ್ಸಾಯಲ್ಲಿ ಮಿನಿಮಮ್ ತುಂಬ ಕಮ್ಮಿ ಬ್ರಾಂಚಸ್ಗಳನ್ನ ಇಟ್ಟಿರ್ತೀವಿ. ರೂಟ್ಸ್ಗಳು ಹಾಗೆಯೇ ತುಂಬ ಕಮ್ಮಿ ಇಟ್ಕೊಂಡಿರ್ತೀವಿ. ಅದು ಕಟ್ಟಾದಾಗ ಗಿಡಗಳು ಸಾಯೋ ಚಾನ್ಸ್ಗಳು ಜಾಸ್ತಿ ಇರ್ತದೆ. ಮತ್ತು ಓವರಾಗಿ ಬೆಂಡಾದಾಗಲೂ ಅಷ್ಟೇ ನ್ಯೂಟ್ರಿಷನ್ ಸಿಗೋದಿಲ್ಲ ಅದಕ್ಕೆ. ನೋಡಿ, ಇದು ಈಗ ಕಂಪ್ಲೀಟ್ ಆಗಿರುವಂಥ ಒಂದು ಇದು. ನಿಮ್ಮ ಆ ಶೇಪ್ ಚೆನ್ನಾಗಿದೆ ಇಲ್ಲ ಅಂತ ಹೇಳೋದನ್ನು ನಾನು ಹಿಡಿದು ನೋಡ್ತಾ ಇರುವಂಥದ್ದು. ಏನಾದರೂ ಆಲ್ಟ್ರೇಷನ್ ಮಾಡೋದಿದ್ರೆ ಈಗ ಮಾಡಬೇಕು. ಅದು ನೋಡಿ, ಅದು ಸೆಂಟ್ರಲ್ ಹೋಲ್ಸ್ ಇರುವಂಥದ್ದು, ಸೈಡಿಗೆ ಬಂದಿರುವಂಥದ್ದು ನೋಡಿ, ಇದು 1/4 ಇಂಚಿದು ಹೋಲ್ಸ್. ಅದು ನೋಡಿಬಿಟ್ಟು ಅಲ್ಲಿ ಬ್ಯಾಕ್ ಸೈಡಿಗೆ ಇನ್ನು ಮಾರ್ಕ್ ಮಾಡಿರುವಂಥದ್ದು.
ಇದು ಅಡ್ಡ ಇಟ್ಟಾಗ ಗಿಡ ಹೇಗಿರ್ತದೆ ಅಂತ ಹೇಳಲಿಕ್ಕೆ ಮಾಮೂಲಿ ಲಿಕ್ಕರ್ ಬಾಟ್ಲ್ ಇದು ಲಿಕ್ಕರ್ ಬಿಸಾಕಿದ ಬಾಟ್ಲ್ನಲ್ಲಿ ಮಾಡ್ತಾಯಿದ್ದೀನಿ. ಅದು ಹೋಲ್ಸೇಲ್ ಬೇರೆ ಹೋಗಿ ಟೈಟಾಗಿ ಕೂತಿದೆ. ಅದ್ರದ್ದು ಆ್ಯಸ್ ಇಟ್ ಈಸ್ ಏನು ಶೇಪ್ ಇದೆ ಅದೇ ಶೇಪಲ್ಲಿ ಕೊಟ್ಟಿದ್ದೀನಿ. ಅದಕ್ಕೆ ಅದು ಅಷ್ಟು ಕರೆಕ್ಟಾಗಿ ಬಾಟ್ಲಿಗೆ ಅಂಟು ಕೂತ್ಕೊಂಡಿರುವಂಥದ್ದು. ಇದು ಗಿಡದ ಫೈನಲ್ ಸ್ಟೇಜ್ ಇದು ನೋಡಿ. ಈಗ ಇಟ್ಟಾಗಲೂ ಅಷ್ಟೇ ಬುಷಾಗಿ ಎಲೆ ಬಂದಾಗ ಇನ್ನೊಂದು ಕಮ್ಮಿ ಅಂದರೆ 3 ತಿಂಗಳಲ್ಲಿ ಬುಷಾಗಿ ಎಲೆ ಬರ್ಬೋದು. ಈಗ ಅದು ಎಲೆಗಳು ಡ್ರಾಪ್ ಆಗುವಂಥ ಟೈಮು. ಮತ್ತು ನಾನು ಸುಮಾರು ತೆಗೆದಿದ್ದೀನಿ. ಬಂದಾಗ ತುಂಬ ಈಗ ನೋಡಿ, ನೀವು ಒಂದು ಸೈಡ್ ಆ್ಯಂಗಲಿಂದ ನೋಡ್ಬೇಕಾದ್ರೆ ಬುಷಾಗಿ ಎಲೆಗಳು ಬಂದಾಗ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತದೆ. ನಿಮ್ಮ ಆಫೀಸ್ ಟೇಬಲ್ನಲ್ಲಿ, ಎಲ್ಲ ಹಾಲ್ನಲ್ಲಿ, ಎಲ್ಲ ರೆಸಾರ್ಟ್ಗಳಲ್ಲಿ, ಹೊರಗಡೆ ಜನ ಬರೋ ಜಾಗದಲ್ಲಿ ಅದನ್ನು ಇಟ್ಟಾಗ ತುಂಬ ಚೆಂದ. ನೋಡಿ, ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ತುಂಬಾ ವೀಡಿಯೋಗಳು ಇನ್ನೂ ಬರಲಿಕ್ಕಿದೆ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ನಿಸ್ತೆ.